ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಮಾನಸಿಕ ಒತ್ತಡ ಬಂದವರಿಗೆ ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡುತ್ತೆ. ದೇಹದಲ್ಲಿ 108 ಗ್ರಂಥಿಗಳಿದೆ. 108 ಗ್ರಂಥಿಗಳು ಒಂದೊಂದು ಹಾರ್ಮೋನು, ಕೆಮಿಕಲ್ಲು, ರಸಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಭಗವಂತನ ನಿಯಮ. ಇಷ್ಟಿಷ್ಟೇ ಡ್ರಾಪ್ ಪ್ರೊಡಕ್ಷನ್ ಆಗಬೇಕು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ನೋಡಿ, ಆ ರೀತಿ ತಲೆ ಒಳಗಡೆ ಕಂಟ್ರೋಲ್ ಮಾಡಿಬಿಟ್ಟಿದ್ದಾನೆ. 10 ಡ್ರಾಪು ಸೆರೋಟೋನಿನ್, 5 ಡ್ರಾಪು ಮೆಲಟೋನಿನ್, 3 ಡ್ರಾಪು ಡೊಪಮೈನ್, ಹಾಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. 108 ಗ್ರಂಥಿಗಳು ಈ ಥರ ಯಾವುದೋ ಒಂದು ಫಾರ್ಮುಲಾನಲ್ಲಿ ರಸಗಳನ್ನು, ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಮಾನಸಿಕ ಒತ್ತಡ ಬಂದುಬಿಟ್ರೆ ಈ ಗ್ರಂಥಿಗಳ ಪ್ರೊಡಕ್ಷನ್ ಏರುಪೇರಾಗುತ್ತೆ. ಸರಿ ಪ್ರಮಾಣದಲ್ಲಿದ್ದರೆ ಮೈಸೂರು ಪಾಕಿಗೆ 1ಕ್ಕೆ 1 ಅಂತ ಲೆಕ್ಕ. ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀನಿ ನಾನು. 1 ಲೋಟ ಕಳ್ಳೆ ಹಿಟ್ಟಿಗೆ 1 ಲೋಟ ಸಕ್ಕರೆ ಅಂತ ಲೆಕ್ಕ. ಏನೋ ಒಂದು ಫಾರ್ಮುಲಾ ಹೇಳ್ತೀನಿ ನಾನು. 1 ಲೋಟ ಕಳ್ಳೆ ಹಿಟ್ಟಿಗೆ 5 ಲೋಟ ಸಕ್ಕರೆ ಹಾಕಿದ್ರೆ ಏನಾಗುತ್ತೆ? ಮೈಸೂರು ಪಾಕೆ ಒಂದು ಚೂರಿಗೆ ಮೇಲೆ ತಿನ್ನಕ್ಕಾಗಲ್ಲ, ಬಿಸಾಕಬೇಕು ಅದನ್ನು. ಆ ರೀತಿ ಮಿತಿ ಮೀರಿ, ಅಳತೆ ಮೀರಿ ಹಾರ್ಮೋನ್ಗಳನ್ನು ಗ್ರಂಥಿಗಳು ಪ್ರೊಡಕ್ಷನ್ ಮಾಡಿದಾಗ ರಕ್ತ ಟಾಕ್ಸಿನ್ ಆಗುತ್ತೆ. ಟಾಕ್ಸಿನ್ ಅಂದರೆ ಗಲೀಜು, ವಿಷ, ಸಾಯಿಸಲ್ಲ. ಆ ವಿಷ ರಕ್ತದಲ್ಲಿ ಮಿಕ್ಸ್ ಆಗಿ ಮಿಶ್ರಣ, 108 ಗ್ರಂಥಿಗಳ ರಸಗಳ ಮಿಶ್ರಣ ರಕ್ತದಲ್ಲಿ ಮಿಕ್ಸ್ ಆಗಿ ಮೆದುಳಿಗೆ ಆ ರಕ್ತ ಹೋದಾಗ ಆ ಕೆಟ್ಟ ಮಿಶ್ರಣ ನಿಮ್ಮ ಮೆದುಳಲ್ಲಿ ಕೆಲಸ ಮಾಡುವ ಮನಸ್ಸನ್ನು ತಪ್ಪಾಗಿ ಕೆಲಸ ಮಾಡೋಂಗೆ ಮಾಡುತ್ತೆ. ಬರೀ ಆಲ್ಫಾ ಸ್ಟೇಟಿಗೆ ತೀಟಾ ಸ್ಟೇಟಿಗೆ ಹೋದರೆ ಉಪಯೋಗವಿಲ್ಲ. ಪಾತ್ರೆ ತೊಳೆದೇ ಅಡಿಗೆ ಮಾಡ್ದಂಗೆ ನೀವು ಇದೆಲ್ಲ ರೆಡಿ ಮಾಡಿಕೊಂಡು ತೀಟಾ ಸ್ಟೇಟು, ಎಕ್ಸ್ಟ್ರಾ ರಾಮ ಸ್ಟೇಟು, ಸುಬ್ಬಾ ಸ್ಟೇಟಿಗೆ ಹೋದರೆ ಕೆಲಸ ನಡೆಯುತ್ತೆ. ಯಾವ ಹಿಪ್ನಾಥೆರಪಿಸ್ಟನ್ನು ಸರಿ ಮಾಡೋಕ್ಕಾಗಲ್ಲ. ಹಿಪ್ನಾಥೆರಪಿಸ್ಟು ಬೇಕು. ಬೇಸ್ಮೆಂಟ್ ಹಾಕದೇನೆ ಕಟ್ಟಡ ಕಟ್ಟಿದ್ರೆ ಏನಾಗುತ್ತೆ? ಕುಸ್ತೋಗುತ್ತೆ, ಉಪಯೋಗವೇ ಇಲ್ಲ. ನಾನು ತೀಟಾ ಸ್ಟೇಟಿಗೆ ಹೋದೆ, ಏನೂ ಆಗಲಿಲ್ಲ. ತೀಟಾ ಸ್ಟೇಟಿಗೆ ಹೋದೆ, ಆಗಲಿಲ್ಲ, ಆಗೋದಿಲ್ಲ. ಬೇಸೇ ಸರಿ ಇಲ್ಲ. ಹೆಂಗೆ ಮಾನಸಿಕ ಒತ್ತಡ ಸರಿಯಾಗೋದು? ಖಿನ್ನತೆಯ ಮೂಲವೇ ಮನಸ್ಸಿನ ಏರುಪೇರು. ಮನಸ್ಸು ಏರುಪೇರಾಗೋದಕ್ಕೆ ಹಲವಾರು ಕಾರಣ. ಈ ರಕ್ತದ ಗಲೀಜು ಕೂಡ ಒಂದು ಕಾರಣ. ಒಳ್ಳೆ ಗಿಡ 500 ರೂಪಾಯಿ ಕೊಟ್ಟು ತಂದು ಮನೆಯಲ್ಲಿ ನಡ್ತೀರಾ, ದಿನಾಲಿಗೆ ಉಚ್ಚ ಒಯ್ತೀರಾ, ಏನಾಗುತ್ತೆ? ಗಿಡ ಒಂದು ವಾರದಲ್ಲಿ ಸತ್ತೋಗುತ್ತೆ. ಅದೇ ರೀತಿ ನಿಮ್ಮ ತಲೆ ಒಳಗಡೆ ಕೆಲಸ ಮಾಡೋ ಮನಸ್ಸಿಗೆ ಒಳ್ಳೆಯ ರಕ್ತನ ಕೊಡೆಯ ಅಂದರೆ ಉಚ್ಚೇಭರಿತ ರಕ್ತವನ್ನು ಕೊಡ್ತಾ ಇದ್ದೀರಾ. ಎಲ್ಲಿಂದ ಕೆಲಸ ಮಾಡುತ್ತೆ ಮನಸ್ಸು? ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರೋದು. ಸತ್ತೋಗ್ಬಿಡು ಅಂತಲೇ ಹೇಳೋದು. ಅದು ಒಳ್ಳೆಯ ವಿಚಾರ ಹೇಳಲ್ಲ ಅದು. ಈಗ ನಾನು ಹೇಳಿದ ಈ ಪದಾರ್ಥಗಳನ್ನು ನೀವು ತಿಂದರೆ ನಿಮ್ಮ ರಕ್ತದಲ್ಲಿರುವ ಗಲೀಜು ಪರಿಶುದ್ಧವಾಗುತ್ತೆ. ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ಲವೋ? ಮಗ ತಪ್ಪು ಮಾಡಿದಾಗ ಹೊಡಿತೀರಾ, ಮಗ ತಪ್ಪು ಮಾಡಿದಾಗ ಹೊಡಿತೀರಾ, ಮಗ ತಪ್ಪು ಮಾಡಿದಾಗ ಹೊಡಿತೀರಾ, ಮಗ ತಪ್ಪು ಮಾಡಿದಾಗ ಹೊಡಿತೀರಾ. ಅಂದರೆ ತಪ್ಪು ಮಾಡೋವಾಗೆಲ್ಲ ಹೊಡಿತಾ ಇರ್ತೀರಾ. ಗ್ರಂಥಿ ತಪ್ಪಾಗಿ ಕೆಲಸ ಮಾಡೋವಾಗೆಲ್ಲ ಅದನ್ನು ಸರಿ ಮಾಡ್ತೀರಾ. ಗ್ರಂಥಿನ ಸರಿಪಡಿಸೋದು ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾನು. ಎರಡೂ ಸೇರಬೇಕಲ್ವಾ? ಗಲೀಜು ನೀರನ್ನು ತೆಗೆದುಬಿಟ್ಟು ಒಳ್ಳೆ ನೀರನ್ನು ಬಿಟ್ಟರೆ ಒಳ್ಳೆ ನೀರು ಒಳ್ಳೆ ನೀರಾಗಿರುತ್ತೆ. ಗಲೀಜನ್ನು ತೆಗೆಸುವ ವಿಧಾನ